ಒಬ್ಬ ಹುಡುಗ ತನ್ನ ಚಿಕ್ಕ ವಯಸ್ಸಿನಲ್ಲಿಯೇ ತಂದೆ ತಾಯಿಗಳನ್ನು ಕಳ್ಕೊಳ್ತಾನೆ. ತನ್ನ ಜೀವನದ ಉದ್ದಕ್ಕೂ ಕೂಡ ಕೇವಲ ಕಷ್ಟಗಳನ್ನೇ ಹೆಚ್ಚಾಗಿ ಕಾಣ್ತಾನೆ. ಆದರೆ ಸೋಲಿಗೆ ಎಂದಿಗೂ ಕೂಡ ತಲೆ ಬಾಗಲೇ ಇಲ್ಲ. ತನ್ನ ಕಠಿಣವಾಗಿರ್ತಕ್ಕಂತಹ ಪರಿಶ್ರಮದ ಮೂಲಕ ಕನ್ನಡ ಚಿತ್ರರಂಗದಲ್ಲಿ ಅಚ್ಚಳಿಯದೇ ಇರತಕ್ಕಂತಹ ಹೆಸರನ್ನ ಮಾಡ್ದ. ಆ ವ್ಯಕ್ತಿಯೇ ಕನ್ನಡ ಚಲನಚಿತ್ರದ ಖ್ಯಾತ ಕಳನಟ ತೂಗುದೀಪ್ ಶ್ರೀನಿವಾಸ್ರವರು. ಸ್ನೇಹಿತರೆ, ಇಂದು ನಾವು ತಿಳಿದುಕೊಳ್ಳಲಿರುವಂತಹ ಕತೆ ಕೇವಲ ಒಬ್ಬ ನಟನ ಕಥೆಯಲ್ಲ. ಇದು ಬಡತನದ ವಿರುದ್ಧ ಹೋರಾಡಿರುವಂತಹ ಒಬ್ಬ ಸಾಧಕನ ಕಥೆ. ಇಂದು ಕನ್ನಡ ಚಲನಚಿತ್ರದಲ್ಲಿ ತನ್ನದೇ ಆಗಿರ್ತಕ್ಕಂತಹ ಸ್ಥಾನಮಾನವನ್ನು ಪಡ್ಕೊಂಡಿರ್ತಕ್ಕಂತಹ ನಟ ದರ್ಶನ್ ಅವರ ತಂದೆಯ ಜೀವನದ ಯಾನ ಇದು. ಹಾಗಾಗಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ, ಏಕೆಂದರೆ ನಾನು ಕೊನೆಯಲ್ಲಿ ಹೇಳಲಿರುವಂತಹ ವಿಚಾರ ನಿಮ್ಮ ಕಣ್ಣುಗಳಲ್ಲಿ ನೀರನ್ನು ತರಿಸುತ್ತವೆ. ಹಾಗಾದರೆ ಬನ್ನಿ, ತೂಗುದೀಪ್ ಶ್ರೀನಿವಾಸ್ರವರ ಜೀವನಯಾನವನ್ನು ಆರಂಭಿಸೋಣ. ಕರ್ನಾಟಕದ ಒಂದು ಸಾಮಾನ್ಯವಾಗಿರ್ತಕ್ಕಂತಹ ಕುಟುಂಬದಲ್ಲಿ ಜನಿಸ್ತಾರೆ ತೂಗುದೀಪ್ ಶ್ರೀನಿವಾಸ್ರವರು. ಆ ಸ್ಥಳವೇ ನಮ್ಮ ಮೈಸೂರು. ಆದರೆ ವಿಧಿಯ ಆಟ ಬೇರೆಯದ್ದೇ ಆಗಿತ್ತು. ತನ್ನ ಸಣ್ಣ ವಯಸ್ಸಿನಲ್ಲಿಯೇ ಹಲವಾರು ರೀತಿಯಾಗಿರ್ತಕ್ಕಂತಹ ಪರೀಕ್ಷೆಯನ್ನ ಎದುರಿಸಬೇಕಾಗಿತ್ತು. ಬಾಲ್ಯದಲ್ಲಿಯೇ ತಂದೆ ತಾಯಿಗಳನ್ನ ಕಳೆದುಕೊಳ್ತಾರೆ. ಒಬ್ಬ ಮಗುವಿಗೆ ಇದಕ್ಕಿಂತ ದೊಡ್ಡದಾಗಿರ್ತಕ್ಕಂತಹ ದುಃಖಕರವಾಗಿರ್ತಕ್ಕಂತಹ ಸಂಗತಿ ಮತ್ತೊಂದು ಇರೋದಕ್ಕೆ ಸಾಧ್ಯನೇ ಇಲ್ಲ. ಆದರೆ ಆ ನೋವೇ, ಆ ಸಂಕಟವೇ ಅವರನ್ನ ಮುಂದೆ ಅವರು ತಮ್ಮ ಬದುಕನ್ನು ಗಟ್ಟಿಗೊಳಿಸ್ಕೊಳ್ಳಿಕ್ಕೆ, ತಮ್ಮ ಬದುಕನ್ನು ಗಟ್ಟಿಯಾಗಿ ನಿರ್ಮಿಸಿಕೊಳ್ಳಿಕ್ಕೆ ಸಾಧ್ಯ ಆಯಿತು ಅಂತಂದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. ಅನೇಕ ಕಷ್ಟಗಳ ನಡುವೆ ವಿದ್ಯಾಭ್ಯಾಸವನ್ನು ಮುಂದುವರಿಸ್ತಾರೆ. ಬಾಲ್ಯದಿಂದಲೇ ಅವರಿಗೆ ಅಪಾರವಾಗಿರ್ತಕ್ಕಂತಹ ಆಸಕ್ತಿ ನಾಟಕ ಮತ್ತು ಕಲೆಯ ಮೇಲೆ ಇರ್ತದೆ. ಶಾಲೆಯಲ್ಲಿ ಎಲ್ಲೇ ಅವರಿಗೆ ಅವಕಾಶ ಸಿಕ್ತು ಅಂತಂದರೆ ಖಂಡಿತವಾಗಿಯೂ ಕೂಡ ಅವರು ನಾಟಕಕ್ಕೆ ಹೆಚ್ಚಿನ ಒಂದು ಆದ್ಯತೆಯನ್ನು ಕೊಡ್ತಾ ಇದ್ರು. ಸ್ಟೇಜನ್ನು ಬಳಸಿಕೊಳ್ಳುವಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಾ ಇದ್ರು. ಎಲ್ಲರ ಗಮನವನ್ನು ಸೆಳೆಯುವಲ್ಲಿ ಯಶಸ್ವಿಯಾಗ್ತಾ ಇದ್ರು. ಆದರೆ ಅವರಿಗೆ ಗೊತ್ತೇ ಇರಲಿಲ್ಲ, ಮುಂದೆ ಅವರೇ ಸಾವಿರಾರು ಅಭಿಮಾನಿಗಳ ಮನಸ್ಸಿನಲ್ಲಿ ಅಚ್ಚಳಿಯದೇ ಇರತಕ್ಕಂತಹ ಮನೆಯನ್ನ ನಿರ್ಮಾಣ ಮಾಡ್ತಾರೆ ಅಂತ. ಕಾಲೇಜುಗಳಲ್ಲಿ ನಾಟಕ ಮೇಲಿನ ಅಭಿರುಚಿ, ಅಭಿಪ್ರಾಯ ಇನ್ನಷ್ಟು ಉಲ್ಬಣವಾಗ್ತದೆ. ಅವರ ಪ್ರತಿಭೆಯನ್ನು ಗುರುತಿಸಿದ್ದು ಹಿರಿಯ ನಟ MP ಶಂಕರ್ ರವರು. ನಂತರದಲ್ಲಿ ಶ್ರೀನಿವಾಸ್ರವರಿಗೆ ಮಾರ್ಗದರ್ಶನವನ್ನು ನೀಡ್ತಾರೆ MP ಶಂಕರ್ ರವರು. ಇದೇ ಅವರ ಜೀವನದ ದೊಡ್ಡ ತಿರುವು ಅಂತಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ರಂಗಭೂಮಿಯಲ್ಲಿ ಅಭಿನಯಿಸುತ್ತಾ ಸಂಭಾಷಣೆಯನ್ನ ಹೇಳುವಂತಹ ಕಲೆಯಾಗಿರಬಹುದು, ಪಾತ್ರದಲ್ಲಿ ಬದುಕುವಂತಹ ಕಲೆಯಾಗಿರಬಹುದು, ವೇದಿಕೆಯಲ್ಲಿ ತನ್ನದೇ ಆಗಿರ್ತಕ್ಕಂತಹ ಆತ್ಮವಿಶ್ವಾಸದೊಂದಿಗೆ ಮಾತನಾಡುವಂತಹ ಶೈಲಿಯಾಗಿರಬಹುದು, ಆ ಪಾತ್ರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಳುವಿಕೆಯಾಗಿರಬಹುದು, ಎಲ್ಲವನ್ನೂ ಕೂಡ ಕಲಿತಾರೆ. ಕಲೆಗಾಗಿಯೇ ತನ್ನ ಜೀವನದಲ್ಲಿ ಹಲವಾರು ತ್ಯಾಗಗಳನ್ನು ಮಾಡ್ತಾರೆ ಶ್ರೀನಿವಾಸ್ರವರು. 1966ರಲ್ಲಿ ತೂಗುದೀಪ ಎನ್ನುವಂತಹ ಸಿನಿಮಾದ ಮುಖಾಂತರ ಕನ್ನಡ ಚಲನಚಿತ್ರಕ್ಕೆ ಪಾದಾರ್ಪಣೆಯನ್ನು ಮಾಡ್ತಾರೆ. ಈ ಚಿತ್ರದಲ್ಲಿ ಅವರ ಅಭಿನಯ ಎಲ್ಲರ ಮನಸ್ಸನ್ನ ಗೆಲ್ಲುವಲ್ಲಿ ಯಶಸ್ವಿಯಾಗ್ತಾರೆ. ಆ ದಿನದಿಂದಲೇ ಮೈಸೂರು ಶ್ರೀನಿವಾಸ್ ಆಗಿ ಇದ್ದಂತಹ ಶ್ರೀನಿವಾಸ್ರವರು ತೂಗುದೀಪ್ ಶ್ರೀನಿವಾಸರಾಗಿ ಬದಲಾಗ್ತಾರೆ. ಆ ಒಂದೇ ಒಂದು ಸಿನಿಮಾ ಅವರ ಇಡೀ ಜೀವನವನ್ನೇ ಬದಲಿಸಿತು ಎಂದು ಹೇಳಿದರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ. 1970ರಿಂದ 1980ರ ದಶಕ ಕನ್ನಡ ಚಲನಚಿತ್ರದಲ್ಲಿ ಖಳನಾಯಕನ ಪಾತ್ರಕ್ಕೆ ಒಂದು ಹೊಸ ಅರ್ಥವನ್ನು ಕೊಟ್ಟಿರತಕ್ಕಂಥವರು ತೂಗುದೀಪ್ ಶ್ರೀನಿವಾಸ್ರವರು. ಖಳನಾಯಕನ ಪಾತ್ರ ಅಂತಂದ್ರೆ ಅವರಿಗೆ ಅಚ್ಚುಮೆಚ್ಚಿನ ಪಾತ್ರವಾಗಿತ್ತು. ಅವರನ್ನ ಖಳನಾಯಕನ ರೂಪದಲ್ಲಿ ನೋಡೋದಕ್ಕೆ ಅಭಿಮಾನಿಗಳು ಕೂಡ ಅಷ್ಟೇ ಆತುರತೆಯಿಂದ ಕಾಯ್ತಾ ಇದ್ರು. ಆ ಪರಿಯಾಗಿರ್ತಕ್ಕಂತಹ ನಟನೆಯನ್ನ ಮಾಡ್ತಾ ಇದ್ರು. ಸಿನಿಮಾದಲ್ಲಿ ನಾಯಕನಿಗಿಂತಲೂ ಕೂಡ ಖಳನಾಯಕನ ಬಗೆಗೆ ಹೆಚ್ಚಾಗಿ ಚರ್ಚೆಗೊಳ್ಳುವ ರೀತಿಯಲ್ಲಿ ತಮ್ಮ ಅಭಿನಯದ ಮುಖಾಂತರ ಎಲ್ಲ ಅಭಿಮಾನಿಗಳನ್ನ ತನ್ನತ್ತ ಸೆಳಿತಾ ಇದ್ರು. ಆ ಪರಿಯಾಗಿರ್ತಕ್ಕಂತಹ ನಟನೆಯನ್ನ ಮಾಡ್ತಾ ಇದ್ರು ತೂಗುದೀಪ್ ಶ್ರೀನಿವಾಸ್ರವರು. ಅವರ ಕಣ್ಣುಗಳ ನೋಟ ಆಗಿರಬಹುದು, ಅವರ ಗಂಭೀರವಾಗಿರ್ತಕ್ಕಂತಹ ಧ್ವನಿಯಾಗಿರಬಹುದು, ಅವರದ್ದೇ ಆಗಿರ್ತಕ್ಕಂತಹ ನಟನ ಶೈಲಿಯಾಗಿರಬಹುದು, ಪ್ರೇಕ್ಷಕರಲ್ಲಿ ಗೌರವವನ್ನು ಜೊತೆಗೆ ಭಯವನ್ನೂ ಕೂಡ ಹುಟ್ಟಿಸುವ ರೀತಿಯಲ್ಲಿ ಪಾತ್ರದಲ್ಲಿ ತಮ್ಮನ್ನ ತಾವು ಮುಳುಗಿಸ್ಕೊಳ್ತಾ ಇದ್ರು. ಆ ಪರಿಯಾಗಿರ್ತಕ್ಕಂತಹ ಅಭಿನಯವನ್ನ ಅವರು ಮಾಡ್ತಾ ಇದ್ರು. ಇನ್ನೇನು ಪರದೆಯ ಮೇಲೆ ಬರ್ತಾ ಇದ್ದಾರೆ ಅಂತಂದ್ರೆ ಆ ಖಳನಾಯಕನನ್ನ ನೋಡ್ಲಿಕ್ಕೆ ಜನರೆಲ್ಲರೂ ಕೂಡ ಆತುರತೆಯಿಂದ ಕಾಯ್ತಾ ಇದ್ರು. ಆ ಪರಿಯಾಗಿರ್ತಕ್ಕಂತಹ ಅಭೂತಪೂರ್ವವಾಗಿರ್ತಕ್ಕಂತಹ ನಟನೆಯನ್ನ ಮಾಡ್ತಾ ಇದ್ರು ತೂಗುದೀಪ್ ಶ್ರೀನಿವಾಸ್ರವರು. ಡಾಕ್ಟರ್ ರಾಜ್ಕುಮಾರ್ ಅವರಿಂದ ಹಿಡಿದು
ಅನೇಕ ನಾಯಕ ನಟರ ಎದುರಿಗೆ ಖಳನಾಯಕನ ಪಾತ್ರದಲ್ಲಿ ಆಗಿನ ಕಾಲದಲ್ಲಿಯೇ ಮಿಂಚಿ ಅಭಿಮಾನಿಗಳಿಂದ ಹಾರೈಸಿಕೊಳ್ತಾ ಇದ್ರು ತೂಗುದೀಪ್ ಶ್ರೀನಿವಾಸ್ ರವರು. ಕೇವಲ ನಾಯಕ ನಟನನ್ನ ಅಥವಾ ನಾಯಕ ನಟನ ಚಿತ್ರವನ್ನ ನೋಡಲಿಕ್ಕೆ ಬರ್ತಾ ಇರಲಿಲ್ಲ ಅಭಿಮಾನಿಗಳು. ಖಳನಾಯಕನ ಪಾತ್ರದಲ್ಲಿರ್ತಕ್ಕಂತಹ ತೂಗುದೀಪ್ ಶ್ರೀನಿವಾಸ್ ರವರ ಅಭಿನಯವನ್ನು ಕೂಡ ನೋಡಲಿಕ್ಕೆ ಒಂದು ಅಭಿಮಾನಿ ವರ್ಗವೇ ಇತ್ತು ಅಂತಂದ್ರೆ ಬಹುಶಃ ತಪ್ಪಾಗ್ಲಿಕ್ಕಿಲ್ಲ. ಇನ್ನು ಇವರ ಜೀವನದಲ್ಲಿ ಅಭೂತಪೂರ್ವವಾಗಿರ್ತಕ್ಕಂತಹ ಯಶಸ್ಸನ್ನ ಕಂಡಿರ್ತಕ್ಕಂತಹ ಸಿನಿಮಾಗಳ ಪಟ್ಟಿಯನ್ನು ನಾವು ನೋಡೋದಾಯಿತು ಅಂತಂದ್ರೆ ಮಯೂರ್ ಮುತ್ತಣ್ಣ ಆಗಿರಬಹುದು, ಬಂಗಾರದ ಪಂಜರ ಆಗಿರಬಹುದು, ಗಂಧದ ಗುಡಿ ಆಗಿರಬಹುದು. ಗಂಧದ ಗುಡಿ ಅಂತಂದ್ರೆ ಈಗಲೂ ಕೂಡ ಎಲ್ರಿಗೂ ಅಚ್ಚುಮೆಚ್ಚಿನ ಸಿನಿಮಾ. ಆಗಿನ ಕಾಲದಲ್ಲಿ ಅದಕ್ಕೆ ಬೇರೆಯದ್ದೇ ರೀತಿಯಾಗಿರ್ತಕ್ಕಂತಹ ಕ್ರೇಜ್ ಇತ್ತು ಬಿಡಿ. ಡಾಕ್ಟರ್ ರಾಜ್ಕುಮಾರ್ ಅವರನ್ನ ಪರದೆಯ ಮೇಲೆ ನೋಡ್ಲಿಕ್ಕೆ ಹೋಗುವಂತಹ ಒಂದಿಷ್ಟು ವರ್ಗವಾದ್ರೆ ತೂಗುದೀಪ್ ಶ್ರೀನಿವಾಸ್ ಅವರನ್ನ ನೋಡ್ಲಿಕ್ಕೆ ಹೋಗುವಂತಹ ವರ್ಗ ಇನ್ನೊಂದು ಕಡೆ ಇತ್ತು. ಸಾಹಸ ಸಿಂಹ ಆಗಿರ್ಬೋದು, ಇವೆಲ್ಲ ಸಿನಿಮಾಗಳು ತನ್ನ ಜೀವನದ ಉದ್ದಕ್ಕೂ ಕೂಡ ಅಭೂತಪೂರ್ವವಾಗಿರ್ತಕ್ಕಂತಹ ಯಶಸ್ಸನ್ನ ಕಂಡಿರ್ತಕ್ಕಂತಹ ಸಿನಿಮಾಗಳಾಗಿದ್ವು. ಸುಮಾರು 180ಕ್ಕೂ ಹೆಚ್ಚಿನ ಸಿನಿಮಾಗಳಲ್ಲಿ ನಟಿಸಿ ಕನ್ನಡ ಚಲನಚಿತ್ರದಲ್ಲಿ ತನ್ನದೇ ಆಗಿರ್ತಕ್ಕಂತಹ ಛಾಪನ್ನ ಮೂಡಿಸಿದವರು ತೂಗುದೀಪ್ ಶ್ರೀನಿವಾಸ್ ರವರು. ಒಂದೊಂದು ಸಿನಿಮಾದಲ್ಲಿ ವಿಭಿನ್ನವಾಗಿರ್ತಕ್ಕಂತಹ ನಟನೆಯ ಮುಖಾಂತರ ತನ್ನದೇ ಆಗಿರ್ತಕ್ಕಂತಹ ಅಭಿಮಾನಿ ಬಳಗವನ್ನು ಹೊಂದಿದ್ರು ತೂಗುದೀಪ್ ಶ್ರೀನಿವಾಸ್ ರವರು. 1973ರಲ್ಲಿ ಮೀನಾ ಅವರನ್ನ ಮದುವೆಯಾಗ್ತಾರೆ. ತೂಗುದೀಪ್ ಶ್ರೀನಿವಾಸ್ ರವರಿಗೆ 3 ಮಕ್ಕಳು. ದರ್ಶನ್ ತೂಗುದೀಪ್ ಶ್ರೀನಿವಾಸ್ ಆಗಿರಬಹುದು, ದಿನಕರ್ ತೂಗುದೀಪ್ ಶ್ರೀನಿವಾಸ್ ಅವರಾಗಿರಬಹುದು, ಇನ್ನು ಅವರ ಸಹೋದರಿ ದಿವ್ಯಾ ಅವರಾಗಿರಬಹುದು. ತಂದೆಯಾಗಿ ಕುಟುಂಬಕ್ಕೆ ಸದಾ ಬೆಂಬಲವಾಗಿ ಇದ್ರು. ಹಾಗೆ ತನ್ನ ನಟನೆಯ ಮುಖಾಂತರ ಲಕ್ಷಾಂತರ ಅಭಿಮಾನಿಗಳ ಮನಸ್ಸನ್ನ ಗೆದ್ದಿರತಕ್ಕಂತಹ ನಟ ತೂಗುದೀಪ್ ಶ್ರೀನಿವಾಸ್ ರವರಿಗೆ ಬರುತ್ತಾ ತನ್ನ ಆರೋಗ್ಯದಲ್ಲಿ ಸಾಕಷ್ಟು ರೀತಿಯಾಗಿರ್ತಕ್ಕಂತಹ ಏರುಪೇರುಗಳನ್ನು ನೋಡ್ತಾರೆ. ಅನಾರೋಗ್ಯದ ಕಾರಣದಿಂದಾಗಿ ಹಾಸಿಗೆಯನ್ನು ಹಿಡಿಯುವಂತಹ ಪರಿಸ್ಥಿತಿ ನಿರ್ಮಾಣವಾಯಿತು. ಮಧುಮೇಹ, ಮೂತ್ರಪಿಂಡದ ಕಾಯಿಲೆಯಿಂದ ಬಳಲ್ತಾ ಇದ್ರು. ಆರೋಗ್ಯ ಅನ್ನೋದು ದಿನದಿಂದ ದಿನಕ್ಕೆ ಹದಗೆಡ್ತಾನೆ ಇತ್ತು. ತನ್ನ ಪತ್ನಿ ಮೀನಾ ಅವರು ತನ್ನ ಒಂದು ಕಿಡ್ನಿಯನ್ನ ಪತಿಗೋಸ್ಕರ ಕೊಟ್ಟಿದ್ರು. ಇದು ಅವರಿಬ್ಬರ ಪ್ರೀತಿಯ ಆಳವನ್ನ ನಮಗೆ ತೋರ್ಪಡಿಸ್ತದೆ. ಆ ರೀತಿಯಾಗಿರ್ತಕ್ಕಂತಹ ಬಾಂಧವ್ಯ, ಆ ರೀತಿಯಾಗಿರ್ತಕ್ಕಂತಹ ಪ್ರೀತಿ ಇವರಿಬ್ಬರ ಮಧ್ಯೆ ಇತ್ತು. ಆದರೆ ವಿಧಿಯ ಆಟ ಬೇರೆಯದ್ದೇ ಆಗಿತ್ತು ನೋಡಿ. 1995 ಅಕ್ಟೋಬರ್ 16ರಂದು ತೂಗುದೀಪ್ ಶ್ರೀನಿವಾಸ್ ರವರು ತಮ್ಮ ಕೊನೆಯುಸಿರನ್ನ ಎಳಿತಾರೆ. ಲಕ್ಷಾಂತರ ಅಭಿಮಾನಿಗಳು ದುಃಖ ಸಾಗರದಲ್ಲಿ ಮುಳುಗ್ತಾರೆ. ಇನ್ನು ಯಾರಿಗೆ ನಾವು ತೆರೆಯ ಮೇಲೆ ನೋಡ್ಲಿಕ್ಕೆ ಹೋಗಬೇಕು, ಯಾವ ನಟನನ್ನ ನಾವು ತೆರೆಯ ಮೇಲೆ ನೋಡ್ಲಿಕ್ಕೆ ಹೋಗಬೇಕು, ಆ ಕಳನಟ ಸ್ಕ್ರೀನ್ ಮೇಲೆ ಕಂಡ್ರೆ ಸಾಕು ಸಿಳ್ಳೆ ಚಪ್ಪಾಳೆಗಳೆಲ್ಲವೂ ಕೂಡ ಬರ್ತಿದ್ದಂತಹ ಕಾಲವದು. ತಮ್ಮ ನೆಚ್ಚಿನ ನಟನನ್ನ, ತಮ್ಮ ನೆಚ್ಚಿನ ಖಳನಾಯಕನನ್ನ ಕಳೆದುಕೊಂಡಂತಹ ಅದೆಷ್ಟೋ ಸಾವಿರ ಅಭಿಮಾನಿಗಳು ದುಃಖ ಸಾಗರದಲ್ಲಿ ಮುಳುಗ್ತಾರೆ. ಸ್ನೇಹಿತರೆ, ತೂಗುದೀಪ್ ಶ್ರೀನಿವಾಸ್ ರವರು ಕೇವಲ ಒಬ್ಬ ಖಳನಟ ಮಾತ್ರ ಆಗಿರಲಿಲ್ಲ, ಅವರು ಪರಿಶ್ರಮದ ಪ್ರತೀಕವೂ ಕೂಡ ಆಗಿದ್ರು. ತನ್ನ ಪರಿಶ್ರಮದ ಮುಖಾಂತರ ಬಡತನದಲ್ಲಿ ಹುಟ್ಟಿದ್ರೂ ಕೂಡ ಎಲ್ಲಿಯವರೆಗೆ ಹೋಗಿ ತಲುಪೋದು ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮಗೆ ತೂಗುದೀಪ್ ಶ್ರೀನಿವಾಸ್ ರವರು. ತೂಗುದೀಪ್ ಶ್ರೀನಿವಾಸ್ ರವರು ಅಂತಂದ್ರೆ ಧೈರ್ಯದ ಪ್ರತೀಕ. ಇಂದು ಅವರು ನಮ್ಮೊಂದಿಗೆ ಇಲ್ಲ, ಆದರೆ ಅವರ ಸಿನಿಮಾಗಳ ಮುಖಾಂತರ, ಅವರ ಅಭಿನಯದ ಮುಖಾಂತರ, ಅವರು ಜನರಿಗೆ ಮಾಡಿರ್ತಕ್ಕಂತಹ ಸಹಾಯ ಹಸ್ತದ ಮುಖಾಂತರ ಆಗಿರಬಹುದು, ಅವರು ಸದಾ ಕಾಲ ನಮ್ಮೊಂದಿಗೆ ಅಚ್ಚಳಿಯದೆ ಉಳಿದಿದ್ದಾರೆ. ಈಗಲೂ ಕೂಡ ಅವರ ಸಿನಿಮಾಗಳನ್ನು ನೋಡಿದ್ವಿ ಅಂತಂದ್ರೆ ತೂಗುದೀಪ್ ಶ್ರೀನಿವಾಸ್ ರವರು ನಮ್ಮನ್ನ ಬಿಟ್ಟು ಎಲ್ಲಿಯೂ ಕೂಡ ಹೋಗಿಲ್ಲ, ಇಲ್ಲೇ ನಮ್ಮೊಂದಿಗೆ ಇದ್ದಾರೆ ಎನ್ನುವಂತಹ ಭಾಸ ನಮಗಾಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆ ಪರಿಯಾಗಿರ್ತಕ್ಕಂತಹ ನಟನೆ ನಮ್ಮನ್ನ ಸೆಳೆಯುವಂತಹದ್ದು. ಅವರ ಅಭಿನಯವಾಗಿರಬಹುದು, ಅವರ ಜೀವನದ ಪಾಠಗಳಾಗಿರಬಹುದು, ಎಂದೆಂದಿಗೂ ಕೂಡ ಜೀವನದಲ್ಲಿ ಶಾಶ್ವತವಾಗಿ ಉಳಿಯುವಂಥದ್ದು. ಅವರ ಕತೆ ನಮಗೆ ಹೇಳೋದು ಒಂದೇ ಮಾತು: ಕಷ್ಟಗಳು ನಿಮ್ಮನ್ನ ತಡೆಯುವುದಕ್ಕೆ ಬರುವುದಿಲ್ಲ, ನಿಮ್ಮನ್ನ ಮತ್ತಷ್ಟು ಗಟ್ಟಿಗೊಳಿಸುವ ಸಲುವಾಗಿ ನಿಮ್ಮ ಜೀವನದಲ್ಲಿ ಕಷ್ಟಗಳು ಬರುತ್ತವೆ ಅಂತ. ಕಷ್ಟಗಳನ್ನ ಯಾವಾಗ ನಾವು ಮೆಟ್ಟಿ ನಡೆಯುವುದನ್ನ ಕಲಿಯುತ್ತೇವೆಯೋ ಆಗ ಮಾತ್ರ ನಾವು ಬದುಕಿನಲ್ಲಿ ಏನಾದರೂ ಒಂದು ವಿಶೇಷವಾಗಿರತಕ್ಕಂತಹ ಸಾಧನೆಯನ್ನ ಮಾಡಲಿಕ್ಕೆ ಸಾಧ್ಯ ಆಗಿರುವುದು. ಹಾಗಾಗಿ ನಮ್ಮ ಜೀವನದಲ್ಲಿ ಏನೇ ಕಷ್ಟಗಳು ಎಂದು ಬರುತ್ತಿರಬಹುದು, ಆ ಎಲ್ಲ ಕಷ್ಟಗಳನ್ನು ಮೆಟ್ಟಿ ನಡೆಯುವುದನ್ನು ನಾವು ಕಲಿಯಬೇಕು. ನಮ್ಮಲ್ಲಿ ಇರ್ತಕ್ಕಂತಹ ವಿಭಿನ್ನತೆಯನ್ನ, ನಮ್ಮಲ್ಲಿ ಇರ್ತಕ್ಕಂತಹ ಆ ಒಂದು ವಿಶೇಷತೆಯನ್ನು ನಾವು ಗುರುತಿಸಿಕೊಂಡು ಜೀವನದಲ್ಲಿ ಅದರಲ್ಲಿಯೇ ಮುಂದುವರಿಯುವುದನ್ನು ನೋಡಬೇಕು. ಎಲ್ಲರಿಗೂ ಕೂಡ ಅವರದ್ದೇ ಆಗಿರುವಂತಹ
ಕೌಶಲ್ಯ ಎನ್ನುವುದು ಇರುತ್ತದೆ. ಆ ಕೌಶಲ್ಯವನ್ನು ಸರಿಯಾದ ರೀತಿಯಲ್ಲಿ ಗುರುತಿಸಿಕೊಳ್ಳುವುದು ಅಲ್ಲದೆ ಆ ಕೌಶಲ್ಯವನ್ನು ಸರಿಯಾದ ರೀತಿಯಲ್ಲಿ ಎಲ್ಲಿ ವಿನಿಯೋಗವನ್ನು ಮಾಡಬೇಕೋ ಆ ಸ್ಥಳದಲ್ಲಿ ಆ ರಂಗದಲ್ಲಿ ನಾವು ವಿನಿಯೋಗವನ್ನು ಮಾಡಿದರೆ ಖಂಡಿತವಾಗಿಯೂ ಕೂಡ ನಾವು ಕೂಡ ತೂಗುದೀಪ್ ಶ್ರೀನಿವಾಸರವರ ರೀತಿಯಲ್ಲಿ ಬೆಳವಣಿಗೆಯನ್ನು ಹೊಂದಬಹುದು ಅನ್ನುವುದಕ್ಕೆ ಬೆಸ್ಟ್ ಎಕ್ಸಾಂಪಲ್ ನಮಗೆ ಇವತ್ತಿನ ಕಥೆಯ ನಾಯಕ ತೂಗುದೀಪ್ ಶ್ರೀನಿವಾಸರವರು. ಇನ್ನು ಇದೇ ರೀತಿಯಾಗಿರ್ತಕ್ಕಂತಹ ಪ್ರೇರಣಾದಾಯಕವಾಗಿರ್ತಕ್ಕಂತಹ ಸಂಗತಿಯನ್ನು ನಿಮ್ಮ ಎದುರಿಗೆ ತರುವಂತಹ ಪ್ರಯತ್ನವನ್ನು ಮಾಡ್ತೀನಿ. ಸೊ ಹಾಗಾಗಿ ನೀವೇನಾದರೂ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ವಿಸಿಟನ್ನು ಕೊಟ್ಟಿದ್ರೆ ದಯಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತೇಳಿ ಹೇಳ್ತಾ ಸಿಗ್ತೀನಿ ನೆಕ್ಸ್ಟ್ ಮತ್ತೊಂದು ವಿಡಿಯೋದೊಂದಿಗೆ. ಅಲ್ಲಿಯವರೆಗೂ ಧನ್ಯವಾದ. ಕರುನಾಡಿಗೆ.